ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಶೆಕೆ 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 ಅಲ್ವಾ? ಮೋಡ ಮಳೆ ಬಂದಂಗಾಗತ್ತೆ, 4 ಹನಿ ಬೀಳತ್ತೆ, ಇಲ್ಲ ಇಲ್ವೇ ಇಲ್ಲ. ಹಾಗಾಗಿ ಈ ಶೆಕೆಗೆ ಆ ಥರದ್ದೇ ಶೆಕೆಗೆ ಹೆಲ್ಪ್ ಆಗುವಂತಹ ಅಡುಗೆಗಳೇ ತೋರಿಸೋಣ ನಿಮಗೆ ಅಂತ ಇವತ್ತು ನಾನೊಂದು ಮೂಡ್ಲ ಮೆಣಸಿನ್ಕಾಯಿ ಹೊಶಾಳೆ ಅಂತ ಮಲೆನಾಡಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ತಂಬುಳಿ. ಇದು ಹೊಶಾಳೆ ಅಂದರೆ ಮಲೆನಾಡಲ್ಲಿ ತಂಬುಳಿಗೆ ಹೇಳ್ತಾರೆ. ಮೂಡ್ಲ ಮೆಣಸಿನ್ಕಾಯಿ ಅಂದರೆ ಈ ಥರ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ವಾ, ಅದಕ್ಕೆಲ್ಲ ಮಲೆನಾಡಲ್ಲಿ ಮೂಡ್ಲ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಹಾಗಾಗಿ ಈ ಮೂಡ್ಲ ಮೆಣಸಿನ್ಕಾಯಿಯಲ್ಲಿ ಮಾಡುವಂತಹ ಒಂದು ಹೊಶಾಳೆ ಅಂದರೆ ತಂಬುಳಿ ನಾನು ನಿಮಗಿವತ್ತು ಮಾಡಿ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಎಲ್ಲ ನಾನು ನಿಮಗೀಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ತಂಬುಳಿ ಮಾಡೋಕ್ಕೆ 1 ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಆಮೇಲೆ ಅರ್ಧಕ್ಕಿಂತ ಕಡಿಮೆ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. 1/4 ಸ್ಪೂನ್ಗಿಂತೂ ಕಮ್ಮಿ ಮೆಂತೆ ಕಾಳು ತಗೊಂಡಿದ್ದೀನಿ. ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು 7-8 ಕಾಳುಮೆಣಸು ತಗೊಂಡಿದ್ದೀನಿ. ಹಾಗೆಯೇ ಕಾಯಿ ಎಷ್ಟು ಬೇಕೋ ನಿಮಗೆ, ಯಾವ ಕ್ವಾಂಟಿಟಿಲಿ ಮಾಡ್ತೀರಿ ಅದ್ರ ಮೇಲೆ ತೆಂಗಿನಕಾಯಿ ತಗೊಳ್ಳಿ. ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಲ್ವಾ, ಸ್ವಲ್ಪ ಮಾಡ್ತಿದ್ದೀನಲ್ವಾ, ಅದಕ್ಕೆ ನಾನೀಗ ಇಷ್ಟು ತಗೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಸೌಟಿಟ್ಟು ಗ್ಯಾಸ್ ಹಚ್ಚಿ ಚೂರೇ ಚೂರು ಒಂದು 3-4 ಡ್ರಾಪು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಒಗ್ಗರಣೆ ಸೌಟು ಬಿಸಿಯಾದ ತಕ್ಷಣ ಇವಿಷ್ಟು ಕೊತ್ತಂಬರಿ, 1 ಚಮಚ ಕೊತ್ತಂಬರಿ, ಹತ್ರ ಜೀರಿಗೆ, 1/4 ಸ್ಪೂನ್ಗಿಂತ ಕಡಿಮೆ ಮೆಂತೆಕಾಳು, ಒಂದು 7-8 ಕಾಳು ಮೆಣಸು, ಕರಿಬೇವಿನ ಸೊಪ್ಪು, ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನಾವು ಹುರ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದೆ, ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇದನ್ನು. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡೆ, ಈ ಹುರಿದ ಎಲ್ಲ ಮಸಾಲೆ ಇದೆಯಲ್ಲ ಇದನ್ನು ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ನಾನು ನೋಡಿ ಸ್ವಲ್ಪನೇ ಸ್ವಲ್ಪ ಬೆಲ್ಲದ ಪುಡಿ ಸೇರಿಸ್ತೀನಿ. ಬೇಡ ಅಂದವರು ಬೆಲ್ಲದ ಪುಡಿನ ಸ್ಕಿಪ್ ಮಾಡಿಬಿಡಿ, ಹಾಕಲೇಬೇಕಂತಿಲ್ಲ. ಬಟ್ ಇದಕ್ಕೆ ಸೊಪ್ಪಿನ ತಂಬುಳಿಗಳಿಗೆ ಎಲ್ಲ ಒಂಚೂರು ಬೆಲ್ಲ ಹಾಕಿದರೆ ತುಂಬ ರುಚಿ ಅನಿಸತ್ತೆ, ಅದಕ್ಕೆ ನಾವು ಬೆಲ್ಲ ಹಾಕ್ತೀವಿ. ಹಾಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿದೆ ನಾನೀಗಲೇ. ಆಮೇಲೆ ಉಪ್ಪು ಹಾಕ್ಕೊಂಡ್ರೂ ಬರುತ್ತೆ, ನಿಮ್ಮ ಇಷ್ಟ. ನಾನು ಈಗಲೇ ಹಾಕಿದೆ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಮಿಕ್ಸಿಲಿ. ನೋಡಿ ಫ್ರೆಂಡ್ಸ್, ಮಿಕ್ಸಿಲಿ ನುಣ್ಣಗೆ ಹೀಗೆ ಪೇಸ್ಟ್ ಮಾಡ್ಕೊಂಡು ಬಂದೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಬಿಡ್ತೀನಿ ನಾನು. ಹಾಕಿ ಸ್ವಲ್ಪ ನೀರು ಸೇರಿಸಿನೂ ತೊಳೆದು ನಾನು ಪಾತ್ರೆಗೆ ಸೇರಿಸಿಬಿಟ್ಟೆ. ಫಸ್ಟ್ ಮಜ್ಜಿಗೆ ಬೆರೆಸಿಬಿಟ್ಟೆ, ಅದು ಕ್ಲಿಪ್ಪಿಂಗ್ ಮಿಸ್ ಆಯಿತು. ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಮಜ್ಜಿಗೆ ಬೆರೆಸಿಬಿಡಿ. ನಾನು ನೋಡಿ ಫುಲ್ ಮಜ್ಜಿಗೆ ಬೆರೆಸಿದೆ. ಇದಕ್ಕೀಗ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥದ್ದು. ನಿಮಗೆ ಸ್ಪೈಸಿ ಇರಬಾರ್ದು, ತುಂಬ ಕಡಿಮೆ ಖಾರ ಬೇಕಂದರೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದು ಕಲ್ಲರ್ ಕೊಡುತ್ತಷ್ಟೇ. ಇದೇನು ಖಾರ ಆಗಲ್ಲ, ಯಾಕಂದರೆ ತೆಂಗಿನಕಾಯಿ ಇರುತ್ತೆ, ಮಜ್ಜಿಗೆ ಫುಲ್ ಆ್ಯಡ್ ಮಾಡಿರ್ತೀವಲ್ವಾ, ಕಲರ್ ಇರುತ್ತಷ್ಟೇ, ಖಾರ ಬರಲ್ಲ, ಚೆನ್ನಾಗಿರುತ್ತೆ ಅನ್ನ ಜೊತೆ ಊಟ ಮಾಡೋಕ್ಕೆ. ಇದಕ್ಕೊಂದು ನಾರ್ಮಲ್ ಒಗ್ಗರಣೆ ಕೊಟ್ಟರೆ ಆಯ್ತು. ನಾವೀಗ ಒಂದು ಒಗ್ಗರಣೆ ಮಾಡೋಣ ಬನ್ನಿ. ಒಗ್ಗರಣೆಗೆ ಯಾವ ಎಣ್ಣೆ ಬೇಕೋ ನಿಮ್ಮ ಇಷ್ಟದ ಎಣ್ಣೆ ಹಾಕ್ಕೊಳ್ಳಿ. ರಿಫೈನ್ಡ್ ಆಯಿಲ್ ಬೇಕಿದ್ರೂ ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಳಿ, ತುಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಆಯಿತಾ? ಗ್ಯಾಸ್ ಹಚ್ಚಿ ನಾನು ಒಗ್ಗರಣೆಗೆ ಎಣ್ಣೆ ಬಿಸಿಗಿಟ್ಟೆ. ಎಣ್ಣೆ ಬಿಸಿಯಾದ ತಕ್ಷಣ
ಉದ್ದಿನ ಬೇಳೆ ಹಾಕಿದೆ ನೋಡಿ. ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪನೇ ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ, ಕರಿಬೇವು, ಹಾಗೆ ಸ್ವಲ್ಪ ಇಂಗು. ಬೇಸಿಗೆ ಕಾಲ ಅಲ್ವಾ, ಜೀರ್ಣಶಕ್ತಿಗೆ ಇಂಗು ತುಂಬ ಒಳ್ಳೆಯದಲ್ವಾ, ಹಾಗಾಗಿ ಇಂಗು ಆ್ಯಡ್ ಮಾಡ್ತೀನಿ. ಈಗೆಲ್ಲ ಚಟಪಟ ಅಂತಲ್ವಾ, ಈಗ ಗ್ಯಾಸ್ ಆಫ್ ಮಾಡಿ ನೋಡಿ ಒಗ್ಗರಣೆ ಕೊಟ್ಟುಬಿಟ್ರೆ ಸೂಪರ್ ಆಗಿರುವಂತಹ ಮೂಡ್ಲು ಮೆಣಸಿನಕಾಯಿ ಹೊಸಾಳೆ. ಮಲೆನಾಡು ಹೆಸರು ಅಥವಾ ಮೂಡ್ಲು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿಯ ತಂಬುಳಿ ರೆಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಮೂಡ್ಲು ಮೆಣಸಿನಕಾಯಿ ಹೊಸಾಳೆ ಅಥವಾ ಬ್ಯಾಡಗಿ ಮೆಣಸಿನಕಾಯಿಯ ತಂಬುಳಿ ಅಂತ ಹೇಳ್ತೀವಿ. ಇದಕ್ಕೆ ಮಲೆನಾಡು ಹೆಸರು, ಇದಕ್ಕೆ ಮೂಡ್ಲು ಮೆಣಸಿನಕಾಯಿ ಹೊಸಾಳೆ ಅಂತ. ನಿಮಗೆ ಕೇಳಿ ಗೊತ್ತಿರೋಕ್ಕಿಲ್ಲ, ನಾವು ಹಾಗೆ ಹೇಳೋದು, ಅದಕ್ಕೆ ನಾನು ನಿಮಗೆ ಹಾಗೆ ಹೇಳಿ ತೋರಿಸಿದ್ದೀನಿ. ಬೇಸಿಗೆಗೆ ಸೂಪರ್ ಆಗಿರುವಂತಹ ಅಡುಗೆ ಇದು, ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತಂಪಾಗಿರುತ್ತೆ. ಬೇಸಿಗೆಗೆ, ಈ ಸೆಕೆಗೆ ಈ ಥರದ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ, ಹಾಗೂ ಮೂಡ್ಲು ಮೆಣಸಿನ್ಕಾಯಿ ಹೊಸಾಳೆ ಮಾಡಿದ್ದೀನಿ. ಇವತ್ತು ನಂದು ಅನ್ನ ಜೊತೆಗೆ ಅವೆರಡು ಅಡುಗೆ, ಸಲಾಡು, ಮೊಸರು. ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.